ಫ್ರೆಂಡ್ಸ್, ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ರಾಜ್ಮಾ ಅಂದ್ಬಿಟ್ಟು. ನೋಡಿ, ನಾನೊಂದು 1/4 kg ಅಷ್ಟು ರಾಜ್ಮಾನ ತೊಳೆದು ಬೆಳಗ್ಗೆ ನೆನಾಕಿರೋದು, ಕ್ಲೀನಾಗಿ ಸೋಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ರಾಜ್ಮಾ. ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ಧನಿಯಾ ಪೌಡರ್, ಇದು ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಬಂದುಬಿಟ್ಟು ನಿಮಗೆ ಚಿಲ್ಲಿ ಪೌಡರ್, ಇದು ಬಂದುಬಿಟ್ಟು ನೋಡಿ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿನ. ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಗರಂ ಮಸಾಲೆ ಐಟಮ್ಸು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ನೋಡ್ಬೋದು ನೀವು. ಚಕ್ಕೆ, ಲವಂಗ, ಹಾಗೆ ಇದು ಸೋಂಪು ಇದೆಲ್ಲ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಅರಿಶಿನ ಪೌಡರ್, ಇದು ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು. ಇದು ಬಂದುಬಿಟ್ಟು ಆಯಿಲ್ ತೊಗೊಂಡಿದ್ದೀನಿ. ಇದು ಟೊಮೆಟೊ ಬಂದುಬಿಟ್ಟು ಒಂದು 4 ಟೊಮೆಟೊನ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸಿ ಮಾಡಿದ್ದೀನಿ. ಇದು ಇಷ್ಟು ಐಟಮ್ಸು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಬಂದುಬಿಟ್ಟು ರಾಜ್ಮಾ ತೊಳೆದು ಏನು ಇಟ್ಕೊಂಡಿದ್ದೀನಲ್ವ, ಇದನ್ನ ನಾನು ಇವಾಗ ಕುಕ್ಕರ್ಗೆ ಹಾಕ್ಕೋಬೇಕು. ಬೆಳಗ್ಗೆ ತೊಳೆದು ಅದು ವಾಶ್ ಮಾಡಿ ಫಸ್ಟ್ ವಾಟರ್ನ ಬಿಸಾಕಿದ್ದೀನಿ. ಇದು ಸೆಕೆಂಡ್ ವಾಟರ್ ಬಂದುಬಿಟ್ಟು ಅದನ್ನ ಹಂಗೆ ಹಾಕ್ತೀನಿ ನಾನು. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಇದು ಹಾಕಿದ್ದೀನಲ್ವ, ನೋಡಿ ಇಷ್ಟು ನೀರು ಹಾಕ್ಕೊಳ್ಳೋಣ. ಒಂದು 5 ವಿಸಿಲ್ ಮಾಡ್ಕೋಬೇಕಾಗತ್ತೆ ನಾವು. ಬನ್ನಿ, ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡ್ತೀನಿ. ನೋಡೋದಲ್ವ, ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡುವಂಥ ಸಮಯ. ನೋಡಿ, ಒಂದು 5 ವಿಸಿಲ್ ಇಟ್ಕೋತೀನಿ. ಬನ್ನಿ, ಇದಾಗಲಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವ ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಸ್ವಲ್ಪ ಜಾಸ್ತಿನೇ ಕುಕ್ ಆಯ್ತು, ಬೆಳಗ್ಗೆನೇ ಸೋಕ್ ಮಾಡಿದ್ನಲ್ಲ, ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಆವಾಗಲೇ ಅದು ಬೇಯಿಸಿ ಇಟ್ಕೊಂಡಿರೋವಂಥದ್ದು ಬೆಂದಿದೆ ಅಲ್ವಾ. ಇವಾಗ ನಾವು ಸ್ಟವ್ನ ಅಂಟಿಸ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಬಿಸಿಯಾಗಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ನಿಮಗೆ ಕಮ್ಮಿ ತಿನ್ನಬೇಕು ಅಂತ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೋದು. ಇವಾಗ ನಾನು ತೊಗೊಂಡಿರೋಂಥ ಗರಂ ಮಸಾಲೆ ಐಟಮ್ಸ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗ್ತಾ ಇದೆ ಅಲ್ವಾ. ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಗೆ ಒಂದೆರಡು ಕರಿಬೇವು ಹಾಕಿದ್ದೀನಿ, ಒಂದೆರಡು. ಇದು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಇನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರೈ ಆಗ್ತಾ ಇದೆ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ರೈಸ್ ಜೊತೆ ಎಲ್ಲ ಜೊತೆಗೂ ನಾವು ಕಾಂಬಿನೇಷನ್ ಮಾಡ್ಬೋದು. ಈ ಥರ ಬೇಕಂದರೆ ನಾವು ಸ್ಕೂಲ್ ಟೈಮ್ಗೆಲ್ಲ ಮಕ್ಳಿಗೆ ಲೇಟ್ ಆಗುತ್ತೆ, ಬೆಳಗ್ಗೆ ಹೊತ್ತು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ನೈಟ್ ಕೂಡ ರೆಡಿ ಮಾಡಿ ಬೆಳಗ್ಗೆ ಪೂರಿನೋ ಚಪಾತಿನೋ ಕೂಡ ಮಾಡ್ಕೋಬೋದು. ಅದು ಎಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ತಕ್ಷಣ ಒಳ್ಳೆ ಸ್ಮೆಲ್ ಬರುತ್ತೆ. ಈ ಸ್ಮೆಲ್ಗೆ ಏನೋ ಒಳ್ಳೆ ವೆರೈಟಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಮಕ್ಕಳಿಗೆಲ್ಲ. ನೋಡಿ, ಇವಾಗ ಫ್ರೈ ಆಗಿದೆ. ಇವಾಗ ನಾವು ಬಂದುಬಿಟ್ಟು ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಟೊಮೆಟೊ ಇದು ಪೇಸ್ಟು ಪ್ಯೂರಿ, ಇದನ್ನ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಇದು ಸ್ವಲ್ಪ ಕುತ್ತಾ ಅಂತ ಬಂದ ಮೇಲೆ ನಾವು ಮಸಾಲಾನ ಹಾಕ್ಕೊಳ್ಳೋಣ.
ನೋಡಿ ಇವಾಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಮಸಾಲಾನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಮೆಜರ್ಮೆಂಟಲ್ಲಿ ಧನಿಯಾ ಪೌಡರ್ ತೊಗೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅಷ್ಟು ನಾವು ಅರಿಶಿನ ತಗೊಳ್ಳೋಣ. ಇವಾಗ ಮಿಕ್ಸ್ ಮಾಡೋಣ. ನೋಡಿ ಇದು ಕುದೀತಾ ಇದೆ. ಇವಾಗ ನಾನು ರಾಜ್ಮಾ ಮಸಾಲ ನೋಡಿ, ಇದು ನಾನು ರಾಜ್ಮಾ ಮಸಾಲನ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಓಕೆನಾ, ಈ ಮಸಾಲ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು 1 ಸ್ಪೂನ್ ಅಷ್ಟು ರಾಜ್ಮಾ ಮಸಾಲನ ತೊಗೊಂಡಿದ್ದೀನಿ. ಇವಾಗ ಎಲ್ಲವೂ ಫ್ರೈ ಮಾಡೋಣ. ನಾವು ಆಲ್ರೆಡಿ ಇದು ರಾಜ್ಮಾ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೀವಲ್ವ, ಅರ್ಧ ಸ್ಪೂನು. ಇವಾಗ ಇದು ಅದನ್ನ ಹಾಕಿಬಿಟ್ಟು ಅದ್ರ ಮೇಲೇ ನಾವು ಟೇಸ್ಟ್ ನೋಡಿ ಹಾಕಬೇಕಾಗುತ್ತೆ. ನಾವು ಎಷ್ಟೇ ಮೆಜರ್ಮೆಂಟ್ ಹೇಳಿದ್ರು ಒಮ್ಮೆ ನಾವು ಟೇಸ್ಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ. ನೋಡಿ ಇಷ್ಟಾದರೆ ಸಾಕು. ಇವಾಗ ನಾನು ರಾಜ್ಮಾನ ಹಾಕ್ಕೊತೀನಿ. ನೋಡಿ ಇದು ಬೇಯಿಸಿ ಇಟ್ಕೊಂಡಿರೋಂಥ ರಾಜ್ಮಾ. ಕೆಲವರು ಹೇಳ್ತಾರೆ ಇದು ಬೇಯೋದೇ ಇಲ್ಲ ಅಂತ. ಸ್ವಲ್ಪ ನಾವೇನಂದರೆ ಬೆಳಗ್ಗೆನೇ ಸೋಕ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಂದು ಕರೆಕ್ಟಾಗಿ ಬೆಂದಿದೆ. ಇವಾಗ ಇದು ಸ್ವಲ್ಪ ಜಾಸ್ತಿ ಬೆಂದ್ರೂ ತೊಂದರೆ ಇಲ್ಲ, ಯಾಕಂದರೆ ಮಕ್ಕಳೆಲ್ಲ ತಿನ್ನಲ್ವಲ್ಲ. ಈ ಥರ ಮಾಡಿಕೊಟ್ರೆ ಅದ್ರದ್ದು ಏನಿದೆಯೋ ಪೋಷಕಾಂಶಗಳು ಚೆನ್ನಾಗಿ ಇದಾಗುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ನಾವು ಉಪ್ಪನ್ನ ಟೇಸ್ಟ್ ಮಾಡೋಣ. ಒಂಚೂರು ಕಮ್ಮಿ ಇದೆ ಅಂತ ಅನ್ನಿಸ್ತಾ ಇದೆ. ಅವಾಗ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. 3/4 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ ಎಲ್ಲ ಟೋಟಲ್ ಆಗಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಕೊತ್ತಂಬರಿನ ಹಾಕ್ಕೋತೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಇವಾಗ ಕರೆಂಟ್ ಹೋಗ್ಬಿಟ್ಟಿದೆ, ಬಟ್ ವಿಡಿಯೋನ ಇದು ಮಾಡೋಕ್ಕಾಗಲ್ಲ, ಹಾಗಾಗಿ ಬೇರೆ ಲೈಟ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡೋದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ರಾಜ್ಮಾ ಕರಿ. ತುಂಬಾ ಚೆನ್ನಾಗಿದೆ. ರೈಸ್ ಜೊತೆ, ಚಪಾತಿ ಜೊತೆ, ನಮ್ಗೆ ಯಾವ್ದ್ರ ಜೊತೆ ಬೇಕೋ ಅದ್ರ ಜೊತೆ ನಾವು ಕಾಂಬಿನೇಷನ್ ಮಾಡ್ಕೋಬೋದು ಅಂತ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಬಿಡುವಂಥ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆ ನಮಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.